ಹೆಲೋ ಸ್ಟೂಡೆಂಟ್ಸ್. ಸೊ ಈಗ ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ನೀಟ್ ವಿದ್ಯಾರ್ಥಿಗಳಿಗೆ ಒನ್ಸ್ ನೀಟ್ ಎಕ್ಸಾಮ್ನ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಮಾಡಿದ್ರೆ ನೀವು ಕೌನ್ಸಿಲಿಂಗಲ್ಲಿ ಅಟೆಂಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಆ ಇಂಪಾರ್ಟೆಂಟ್ ಪ್ರೋಸೆಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಈಗ ಸಿ ಟಿ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ನಮ್ಮ ಕೆ ಎ ಕಡೆಯಿಂದ ಅಪ್ಡೇಟ್ಸನ್ನು ತಿಳಿಸಿರ್ತಾರೆ. ಸೊ ಅದೇ ರೀತಿ ಅದೇ ಒಂದು ಟ್ಯಾಬಲ್ಲಿ ನೀಟ್ 2025 ಅಂತ ಹೇಳಿ ಆ್ಯಡ್ ಮಾಡ್ತಾರೆ. ಯಾವಾಗ? ಒನ್ಸ್ ನೀಟ್ ರಿಸಲ್ಟ್ ಅನೌನ್ಸ್ ಆದ ನಂತರ ನಮ್ಮ ಕೆ ಎ ಕಡೆಯಿಂದ ನೀಟ್ 2025 ಅಂತ ಹೇಳಿ ಅಪ್ಡೇಟ್ ಮಾಡ್ತಾರೆ. ಸೊ ಆ ಒಂದು ಇದರಲ್ಲಿ ಮೊದಲಿಗೆ ಒಂದು ಲಿಂಕನ್ನು ಬಿಡ್ತಾರೆ, ರಿಜಿಸ್ಟರ್ ಲಿಂಕ್ ಅಂತ ಹೇಳಿ ಬಿಡ್ತಾರೆ. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಸಿ ಟಿ ವಿದ್ಯಾರ್ಥಿಗಳಿಗೆ ನೋಡಿದ್ರೆ, ಸೊ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸನ್ನು ಶಿಕ್ಷಣ ಇಲಾಖೆ ಕಡೆಯಿಂದ ನಮ್ಮ ಕೆ ಇವರು ಪಡ್ಕೊಂಡ್ರು. ಸೊ ಅದೇ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ಸೊ ಆ ರೀತಿ ಪ್ರೋಸೆಸ್ ಇರೋದಿಲ್ಲ. ಸೊ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡೋದಕ್ಕೆ ಅಲ್ಲಿ ಲಿಂಕನ್ನು ಬಿಡ್ತಾರೆ. ಒನ್ಸ್ ರಿಸಲ್ಟ್ ಅನೌನ್ಸ್ ಆದ ನಂತರ ನಮ್ಮ ಕೆ ಇ ಕಡೆಯಿಂದ ಒಂದು ಲಿಂಕನ್ನು ಬಿಡ್ತಾರೆ. ಸೊ ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಯಾರ್ಯಾರು ಗೊತ್ತಾ? ಈಗಾಗಲೇ ಸಿ ಟಿಗೆ ರಿಜಿಸ್ಟರ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು, ಮೀನ್ಸ್ ನಮ್ಮ ಕೆ ಎಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಈ ಹಿಂದೆನೇ ತಿಳಿಸಿದ್ರಲ್ವಾ? ಸೊ ಆ ಮುಖಾಂತರ ನೀವು ಕೆ ಇಗೆ ಈಗಾಗಲೇ ರಿಜಿಸ್ಟರ್ ಆಗಿದ್ರೆ ಸೊ ನೀವು ಜಸ್ಟ್ ನಿಮ್ಮ ರೋಲ್ ನಂಬರನ್ನು ಎಂಟರ್ ಮಾಡಬೇಕು, ಅಷ್ಟೇ ಸಾಕಾಗುತ್ತೆ. ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕು. ಯಾವಾಗ ಅಂತಂದರೆ ರಿಸಲ್ಟ್ ಅನೌನ್ಸ್ ಆದ ನಂತರ. ಆ್ಯಂಡ್ ಯಾರ್ಯಾರು ಕೆ ಎಗೆ ಇನ್ನೂ ಸಹ ರಿಜಿಸ್ಟರ್ ಆಗಿಲ್ಲ, ಸೊ ನೀವು ಹೊಸದಾಗಿ ಫ್ರೆಶ್ ಆಗಿ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೀವು ಅಷ್ಟೇ, ಈಗ ನೀವು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡ್ತಿರಲ್ಲ, ಕೆಗೆ ರಿಜಿಸ್ಟರ್ ಆಗಿರ್ತಕ್ಕಂಥವ್ರು ಅಷ್ಟೇ ನೀವು ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ಆಮೇಲೆ ಫೈನಲ್ ಆಗಿ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಪಡ್ಕೋಬೇಕಾಗತ್ತೆ. ಸೊ ಆ ಒಂದು ಫೈನಲ್ ಫಾರ್ಮಲ್ಲಿ ನಿಮ್ಮ ನೀಟ್ ರಿಜಿಸ್ಟರ್ ನಂಬರ್ ಎಲ್ಲ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು. ಓಕೆನಾ? ಸೊ ಈ ಒಂದು ಅಪ್ಡೇಟ್ ನಿಮಗೆ ಗೊತ್ತಿರಲಿ. ಓಕೆನಾ? ಸೊ ಒನ್ಸ್ ನೀಟ್ ರಿಸಲ್ಟ್ ಅನೌನ್ಸ್ ಆದ ನಂತರ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಆ್ಯಂಡ್ ಕೆ ಎಗೆ ರಿಜಿಸ್ಟರ್ ಆಗದೇ ಇರ್ತಕ್ಕಂಥ ನೀವು ಹೊಸದಾಗಿ ರಿಜಿಸ್ಟರ್ ಆಗಬೇಕಾಗತ್ತೆ. ಓಕೆನಾ? ಸೊ ಇದ್ರ ಮುಖಾಂತರ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.